ಸಿಂಪಲ್ಲಾಗಿ ಬಾಸುಮತಿ ರೈಸ್ ಇಲ್ಲದೇ ಬುಲೆಟ್ ರೈಸಲ್ಲಿ ಕೂಡ ಹೈದ್ರಾಬಾದಿ ಬಿರಿಯಾನಿ ಮಾಡ್ಬೋದು. ನೋಡೋಣ ಬನ್ನಿ. ಚಿಕನ್, ಕಸ್ತೂರಿ ಮೇಥಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೊಸರು, ನಿಂಬೆಹಣ್ಣು ರಸ ಮತ್ತು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪಲಾವ್ ಎಲೆ, ಏಲಕ್ಕಿ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಕಲ್ಲು, ಸೋಂಪು. ಮೊದಲೇ ಹೇಳ್ದಾಗೆ ಬಾಸುಮತಿ ರೈಸ್ ಬದಲು ಬುಲೆಟ್ ರೈಸ್ ತೊಗೊಂಡಿದ್ದೀನಿ 2 ಲೋಟ. ಬಿರಿಯಾನಿ ಪೇಸ್ಟ್, ಗರಂ ಮಸಾಲ, ಅರಿಶಿನ ಪುಡಿ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ. ಇದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡು ಚಿಕನಿಗೆ ಮೊಸರು 1 ಕಪ್ ಮೊಸರು ಹಾಕಿದ್ದೀನಿ. ಇದಕ್ಕೆ ಕಸ್ತೂರಿ ಮೇಥಿ, ಮೆಣಸಿನ್ಕಾಯಿ, ನಿಂಬೆಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ, ಫ್ರೈಡ್ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಿಕ್ಸ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ಮತ್ತೆಲ್ಲ ಮಸಾಲೆ ಪದಾರ್ಥಗಳೆಲ್ಲನೂ ಹಾಕಿ ಅದನ್ನು ಕಲಿಸ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅದನ್ನು ಕಲಸಿ ಒಂದು 1/2 ಅವರ್ ಮ್ಯಾರಿನೇಟ್ ಆಗಲು ಬಿಟ್ಟು ಪಾತ್ರೆ ಇಟ್ಟು ನೀರು ಹಾಕಿ ಕುದಿಯೋ ಅಷ್ಟರಲ್ಲಿ ಅಕ್ಕಿನ ನೆನೆಸ್ಕೊಳ್ಳೋಣ. ನೀರು ಕುದೀತಾ ಇದೆ. ಅದಕ್ಕೆ ಆಲ್ ಸ್ಪೈಸಸ್ನ ಹಾಕಿ ಅಕ್ಕಿನ ತೊಳೆದು ಹಾಕ್ಕೊಳ್ಳಿ. ಮತ್ತು ತುಪ್ಪನ ಮರೆತುಬಿಟ್ಟಿದ್ದೆ. ತುಪ್ಪನೂ ಕೂಡ 1 ಸ್ಪೂನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 70% ಅಷ್ಟು ಅಕ್ಕಿನ ಬೇಯಿಸ್ಕೋಬೇಕು. ನಿಮಗೆ ನಾರ್ಮಲಾಗಿ ಬಾಸುಮತಿ ರೈಸೇ ಬೇಕು ಅಂತ ಏನಿಲ್ಲ, ಮನೇಲಿರೋವಂಥ ಯಾವುದೇ ಅಕ್ಕಿಯಲ್ಲಿ ಕೂಡ ಆದರೂ ಮಾಡ್ಕೋಬೋದು. ಇದು ಒಂದು 70% ಅನ್ನ ಆಗಬೇಕು. ಅದಾದಮೇಲೆ ಒಂದು ಪಾತ್ರೆಗೆ ಸೋರಿಸ್ಕೊಳ್ಳೋಣ. ನೋಡಿ, ಈಗ 70% ಅನ್ನ ಆಗಿದೆ. ಇದನ್ನು ಸೋಸಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಳ್ಳೋಣ. ಆ ಪಾತ್ರೆಗೆ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಹಾಕ್ಕೊಳ್ಳಿ. ಚಿಕನ್ನ 2 ಮಿನಿಟ್ಸ್ ನೀರು ಬಿಡೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ನೀರು ಬಿಟ್ಟಿದೆ. ಈ ಥರ ಆದಮೇಲೆ ಅದಕ್ಕೆ ನಾವು ಮಾಡಿರೋಂಥ ಅನ್ನನ 1 ಲೇಯರ್ ಹಾಕಿ ಅದಕ್ಕೆ ಫ್ರೈಡ್ ಆನಿಯನ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು 1 ಸ್ಪೂನ್ ತುಪ್ಪ. ಇದಕ್ಕೆ ಕಲರ್ನ ಕೂಡ ಆ್ಯಡ್ ಮಾಡ್ತಾರೆ ಅಥವಾ ಕೇಸರಿ ಕೂಡ ನೆನೆಸಿ ಹಾಕೋತಾರೆ. ನಾನು ಯಾವುದೇ ರೀತಿ ಕಲರಿಂಗ್ ಕೂಡ ಆ್ಯಡ್ ಮಾಡಿಲ್ಲ. ಮತ್ತು ಇನ್ನೊಂದು ಲೇಯರ್ ಅನ್ನ ಹಾಕಿ ಅದಕ್ಕೆ ಫ್ರೈಡ್ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ, ಆನಿಯನ್ಸ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಕೊಂಡು ಮತ್ತು ನಿಂಬೆಹಣ್ಣು ರಸ ಆಪ್ಷನಲ್, ಬೇಕು ಅಂದರೆ ಹಾಕ್ಬೋದು ಅಥವಾ ಆಗಿರ್ಬೋದು. ಚಿಕನಲ್ಲೇ ಹಾಕಿರ್ತೀವಲ್ಲ. ಈಗ 2 ಸ್ಪೂನ್ ತುಪ್ಪ ಕೂಡ ಹಾಕಿ ಇದನ್ನು ದಮ್ ಕಟ್ಟಬೇಕು. ಅದಕ್ಕೆ ಚಪಾತಿ ಹಿಟ್ಟನ್ನು ಸುತ್ತ ಹಾಕಿ ಅದಕ್ಕೆ ಪ್ಲೇಟ್ ಇಟ್ಟಿದ್ದೀನಿ. ಈಗ ಹೈ ಫ್ಲೇಮಲ್ಲಿ 5 ಮಿನಿಟ್ಸ್, ಲೋ ಫ್ಲೇಮಲ್ಲಿ 10 ಮಿನಿಟ್ಸ್. ನೋಡಿ ಹೇಗೆ ರೆಡಿಯಾಗಿದೆ ಅಂತ. ನ್ಯಾಚುರಲಾಗಿ ಯಾವುದೇ ರೀತಿ ಕಲರ್ ಹಾಕ್ತೀನಿ. ಮನೇಲೇ ಇರುವಂಥ ರೈಸ್ನ ಹಾಕಿ ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡಿದ್ದೀವಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ.